ಬಿಜೆಪಿಯಿಂದ ಧರ್ಮಯಾತ್ರೆ ಹಿನ್ನೆಲೆಯಲ್ಲಿ ಖಾಕಿ ಫುಲ್ ಅಲರ್ಟ್ ಆಗಿದೆ. ಬೆಳ್ತಂಗಡಿಗೆ ಆಗಮಿಸಿದ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಹೆಚ್ಚುವರಿ ಬಂದೋಬಸ್ತ್ಗಾಗಿ ಆಗಮಿಸಿರುವಂತಹ ಆರ್ಎಎಫ್ ಪಡೆ, ಶಿವಮೊಗ್ಗದಿಂದ ಆಗಮಿಸಿರುವಂತಹ ಕ್ಷಿಪ್ರ ಕಾರ್ಯಾಚರಣೆಯ ತಂಡ, ಬೆಳ್ತಂಗಡಿಯಲ್ಲಿಯೇ ಮೊಕ್ಕಾಂ ಹೂಡಲಿರುವಂತಹ ಆರ್ಎಎಫ್ ಪಡೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸೆನ್ಸಿಟಿವ್ ವಿಚಾರ, ಸೆನ್ಸಿಟಿವ್ ಪ್ಲೇಸಸ್. ಹಾಗೇನೆ ಇಲ್ಲಿ ನಾಯಕರುಗಳು, ಘಟಾನುಘಟಿ ನಾಯಕರುಗಳು, ದಿಗ್ಗಜರು ಎಲ್ಲರೂ ಭಾಗ್ಯ ಆಗ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು, ಅವಘಡಗಳು ಸಂಭವಿಸಬಾರ್ದು. ನೋಡಿ, ಮೊನ್ನೆ ತಾನೇ ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಎರಡು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ, ವಾಗ್ವಾದ ಆಗತ್ತೆ, ತಳ್ಳಾಟ ನೂಕಾಟ ಆಗತ್ತೆ, ಲಾಠಿ ಚಾರ್ಜ್ ಆಗತ್ತೆ, ಪೊಲೀಸ್ ಸ್ಟೇಷನ್ ಮುಂದೆನೆ ಹೈಡ್ರಾಮಗಳಾಗತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಆ ಥರದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು. ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆಯೇ ಯಾವುದೇ ಅಡಚಣೆಗಳು ಎದುರಾಗಬಾರ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಅಲರ್ಟ್ ಆಗಲಾಗಿದೆ. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಎಲ್ಲರೂ ಬೊಟ್ಟು ಮಾಡಿ ತೋರಿಸೋದು ಇದೇ ಪೊಲೀಸ್ ಇಲಾಖೆಯ ಮೇಲೇನೆ. ಹಾಗಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂಥದ್ದು. ವಿಶೇಷವಾಗಿ ಆರ್ಎಎಫ್ ಪಡೆಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮೊಕ್ಕಾಂ ಹೂಡಲಿದ್ದಾರೆ ಅಲ್ಲಿಯ ಅಧಿಕಾರಿಗಳು. ಪಿನ್ ಟು ಪಿನ್ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಎಷ್ಟು ಜನ ಭಾಗ್ಯ ಆಗ್ತಾರೆ, ಭದ್ರತೆ ವ್ಯವಸ್ಥೆ ಹೇಗಿದೆ, ಪ್ರತಿ ಒಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿ ಆಗಬಹುದಾದ ಸಾಧ್ಯತೆಗಳಿರುತ್ತೆ. ಜೈಕಾರ, ಧಿಕ್ಕಾರ, ಕೂಗಾಟ ಇದೆಲ್ಲವೂ ಕೂಡ ಇರಬಹುದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ತಳ್ಳಾಟ, ನೂಕಾಟ ಏನೂ ಆಗಬಾರ್ದು. ಇಡೀ ಕಾರ್ಯಕ್ರಮ ಸುಸೂತ್ರವಾಗಿ ನಡ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಅಲರ್ಟ್ ಆಗಲಾಗಿದೆ. ಯಾಕಂದರೆ ನಾನು ಹೇಳಿದ ಹಾಗೇನೆ ಇದು ಸೆನ್ಸಿಟಿವ್ ಪ್ಲೇಸ್. ನೀವು ದಕ್ಷಿಣ ಕನ್ನಡ ಕರಾವಳಿ ಭಾಗ ಅಂತ ಅಂದ್ರೇನೆ ಇದನ್ನು ನಾವು ಸೆನ್ಸಿಟಿವ್ ಪ್ಲೇಸ್ ಅಂತ ಕರಿತೀವಿ. ಈ ವಿಚಾರವೂ ಕೂಡ ಸೆನ್ಸಿಬಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗಿರೋದು ಗೃಹ ಇಲಾಖೆ, ಅದರ ಜೊತೆಗೆ ಪೊಲೀಸ್ ಇಲಾಖೆಯ ಕೆಲಸ ಆಗಿದೆ. ಹಾಗಾಗಿ ಬಹಳ ಅಲರ್ಟ್ ಆಗಿದ್ದಾರೆ.